ಮುಂಜಾನ್ಯಾಗ ಪಡಪಡ ಅಂತ ಬಡಿಲಿಕ್ಕ ಅದೇ ನಮ್ಮ ಮನಿ ಬಾಗಿಲ್ ಮಾಡಿರಿ ಇಲ್ಲ ಗುಡಿ ಗಂಟಿ ಮಾಡಿರಿ ಮಾತಾಡ್ ಅಕ್ಕಾರ ನೀವ್ರಿ ಬರ್ರಿ ಒಳಗ್ ಬರ್ರಿ ಚಾ ತರ್ತೀನಿ ಕೂಡ್ ಬರ್ರಿ. ಚಾ ತಗೊಂಡು ನಿಮ್ ತಲೆ ಮೇಲೆ ಸುರ್ಕೊಳ್ರಿ. ಎಷ್ಟಲ್ಲ ರೀ ಫೋನ್ ಮಾಡೋದು? ಫೋನ್ ಯಾಕ್ರಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ? ಚಾರ್ಜ್ ಇರ್ಲಿಲ್ರಿ. ನಮ್ ಮನ್ಯಾರ್ದ ಹೆಂಗದಂತ ನಿಮ್ಗ ಗೊತ್ತಲ್ರಿ. ಟೈಮ್ ಕರೆಕ್ಟ್ ಆಗ ಪೇಮೆಂಟ್ ಆಗ್ವಲ್ದು. ಓ ಪರವಾಗಿಲ್ಲ ಬಿಡ್ರಿ. ನಮ್ ಮನೇಲಿ ನಾರ್ಮಲ್ ಚಾ ಎಲ್ಲ ಕುಡಿಯಲ್ಲ, ರೆಡ್ ಲೇಬಲೇ ಅಭ್ಯಾಸ ನಮ್ಗೆ. ನಾವು ಮೊದ್ಲು ರೆಡ್ ಲೇಬಲ್ ಚಾನ ಕುಡಿತಿದ್ದೀವ್ರಿ. ಆದ್ರ ನನ್ ಗಂಡನ್ಗ ನಿಂತ್ರು ನಿಲ್ದಂಗ ಕೂತ್ರು ಕೂರ್ದಂಗ ಭಯಂಕರ ಜೋರ್ ಸಂಡಾಸ್ ಹತ್ತಿತ್ರಿ. ಅದೀಗ್ ಬಿಟ್ಟಿವ್ರಿ. ನೀವ್ ಕೂಡ್ರಿ, ಕೇಸರಿ ಬಾತ್ ತರ್ತೀನಿ. ಕೇಸರಿ ಬಾತಾ? ಕೇಸರಿ ಬಾತ್ ಎಲ್ಲ ಇಷ್ಟನೇ ಇಲ್ಲ ನನ್ಗೆ. ಆದ್ರೂ ನಿಮಗೆ ಯಾಕೆ ಬೇಜಾರು? ಒಂದ್ ಡಬ್ಬಿಲ್ ಹಾಕೊಡಿ, ಮನೇಲಿ ನನ್ ಮಗನಾದ್ರೂ ತಿಂತಾನೆ. ತರ್ತೀನಿ ರೀ. ಬ್ಯಾಡಂತಳ ಅಂದ್ರ ಡಬ್ಬಿಗ ಕೊಡು ಅಂತಾಳ ಇವಳವನ. ಹೊಗ್ಗೋ ಅವನ. ನಾನು ಇವ್ರ ಬಾಕ್ಸ್ ಹಾಕಿ ಉಳ್ದಿದ್ ನಾಯಿ ಹಾಕಿನಿ. ಈಗ ಈಗೀಗ ಬೇರೆ ತರ್ತೀನಂತ ಹೇಳ್ ಬನ್ನಲ್ಲ. ಮೊದ್ಲ ನಾನಂದ್ರ ಉರ್ದು ಬೀಳ್ತಾಳ. ಈಗ ಖಾಲಿ ಆಗೋಯ್ತಂದ್ರ ಅವಳ ಗಡ್ಗಿ ಮಾರಿ ನೋಡಕ್ ಆಗಂಗಿಲ್ಲ. ಈ ನಾಯಿ ಯಾಕ ಈ ಪರಿ ಒದ್ರಕತ್ತೈತಿ? ತಗೋರಿ. ಮನೆಗ್ ತಗೊಂಡೋದ್ರ ಬಕಾಸುರ ನನ್ ಮಗ ತಿಂದಾಕ್ಬಿಡ್ತಾನೆ. ಹೋಗ್ತಾ ದಾರಿಲೇ ಎಲ್ಲ ತಿನ್ಕೊಂಡ್ ಹೋಗ್ತೀನಿ. ಏನೋ ಚಿಂತೆ ಮಾಡಕತ್ತೀರಿ? ಹಾಗೇನಿಲ್ಲ ರೀ. ಅದಿರ್ಲಿ, 2 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ ದುಡ್ಡು ಇಸ್ಕೊಂಡ್ರಿ. 6 ತಿಂಗ್ಳಾಯ್ತು. ಹೋದ್ ತಿಂಗಳು ಮನಿಗ್ ಸ್ವಲ್ಪ ಸಾಮಾನ್ ತಂದ್ವಿ. ಈ ತಿಂಗಳು ತ್ರಾಸ್ ಮಾಡ್ದೆ ಬಡ್ಡಿ ಸಮೇತ ನೀ ಮನಿಗೆ ತಂದ್ಕೊಡ್ತೀವಿ ಬಿಡ್ರಲ್ಲ. ದಯವಿಟ್ಟು ಆ ಕೆಲಸ ಮೊದ್ಲು ಮಾಡಿ. ಆ ದುಡ್ಡು ನನ್ ಗಂಡನ್ ಪೈಲ್ಸ್ ಆಪರೇಷನ್ಗೆ ಅಂತ ಇಟ್ಟಿದ್ದು. 2 ತಿಂಗಳಲ್ಲಿ ಆಪರೇಷನ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. 2 ತಿಂಗಳು ಬಡ್ಡಿನಾದ್ರೂ ಬರುತ್ತಲ್ಲ ಅಂತ ನಿಮಗ್ ಕೊಟ್ರೆ 6 ತಿಂಗ್ಳಾಯ್ತು. ಅಸ್ಲು ಇಲ್ಲ, ಬಡ್ಡಿನೂ ಇಲ್ಲ. ನನ್ ಗಂಡ ಬೇರೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟವ್ನೆ. ನಾನೇನಾದ್ರೂ ಸತ್ರೆ ನನ್ ಹೆಂಡತಿನ ಅರೆಸ್ಟ್ ಮಾಡಿ ಅಂತ. ಮುಂಡೆ ಮಗ. ನೀವೇನ್ ಬಾಳ್ ಚಿಂತೆ ಮಾಡ್ಬೇಡ್ರಿ. ಈ ತಿಂಗಳು ಒಟ್ಟ ಮಿಸ್ ಆಗಂಗಿಲ್ಲ. ಬಡ್ಡಿ ಸಮೇತ ನೀವ್ ಮನಿಗೆ ತಂದ್ಕೊಡ್ತೀವಿ ಬಿಡ್ರಲ್ಲ. ಬಡ್ಡಿ ಹಾಳಾಗೋಗ್ಲಿ, ನನ್ನ ಅಸ್ಲು ಕೊಟ್ಬಿಟ್ರೆ ಸಾಕು. ನಿಮ್ ಕೈ ಮುಗಿತೀನಿ. ಲೇ ಏನೇ ಮುಂದು ಬೆಳಬೆಳಗ್ಗೆ ಒಟ ಒಟ ಅಂತವಳೆ? ಅದರಿ ಆ ಅಕ್ಕ ರೊಕ್ಕ ಕೇಳಕತ್ತಾಳ. ದುಡ್ಡ? ಲೇ ಮನೆಗೊಂದು ಒಳ್ಳೆ ಅಕ್ಕಿ ತಗೊಂಬರಲ್ಲ. ರಾತ್ರಿ ಮಿಕ್ಕಿರೋ ಡಿಪೋ ಅಕ್ಕಿಲೆ ಚಿತ್ರಾನ್ನ ಮೊಸರನ್ನ ಮಾಡಾಕ್ತೀಯ. ಎಷ್ಟೋ ಸತಿ ಅದು ಮಧ್ಯಾಹ್ನಕ್ಕೆ ಅಳ್ಸೋಗಿರುತ್ತೆ. ಆಚೆ ಬಟಾಣಿ ತಿನ್ನಕ್ಕೂ 8 ಆಣಿ ಖರ್ಚು ಮಾಡದೆ ಇದ್ದನು ಸಂಬಳನೆಲ್ಲ ತಂದು ನಿನ್ ಕೈಗೆ ಕೊಡ್ತೀನಲ್ಲೇ. ಏನೇ ಮಾಡ್ತೀಯ ದುಡ್ನೆಲ್ಲ? ನೀವಂಗ ಅಳ್ಸಿದ್ ಪಳ್ಸಿದ್ ತಿಂದಿದ್ದಕ್ಕಲ್ವೇನ್ರಿ ನಾವಿಷ್ಟ್ ದೊಡ್ಡ ಮನ್ಯಾಗಿರೋದು. ಈ ತಿಂಗಳು ಪಗಾರನ ಕೊಟ್ರಾದ್ ಬಿಡ್ರಿ. ಓದ್ ತಿಂಗಳು ಕೊಟ್ಟಿದ್ ದುಡ್ಡಲ್ಲೇ? ಅದು ಬಾಜು ಮನಿ ವಂಜಾಕ್ಷಿ ಮಗನ್ ಸ್ಕೂಲ್ ಫೀಸ್ ಕಟ್ಟಕ ರೊಕ್ಕಿಲ್ಲ ಅಂತಂದ್ರು. ಆಫ್ ರೇಟ್ಗ ಫ್ರಿಜ್ ಕೊಟ್ಟಾರ, ತಗೊಂಡಿನ್ರಿ. ಒಬ್ಬ ಮನುಷ್ಯನ ಮನಸ್ಥಿತಿ ಚೆನ್ನಾಗಿರ್ಬೇಕು ಅಂದ್ರೆ ಮನಿಸ್ಥಿತಿ ಮತ್ತೆ ಮನಸ್ಥಿತಿ ಎರಡೂ ಚೆನ್ನಾಗಿರ್ಬೇಕು. ಯಾವಾಗ ಅರ್ಥ ಮಾಡ್ಕೋತೀರ ನೀವು ಇದನ್ನೆಲ್ಲ? ಏನೇ ಇದು? ಕಾಫಿನಾ ರೀ? ಚಾರಿ ಅದು. ಮೇಕಪ್ ಇಲ್ದಿರೋ ಹೆಂಡತಿನ, ಶುಗರ್ ಇಲ್ದಿರೋ ಕಾಫಿನಾ? ಹೌದ್ ನೋಡ್ರಿ. ಗಂಡ ಭೀಮ್ ಜ್ಯೂರಲ್ಸ್ ಕರ್ಕೊಂಡ್ ಹೋಗಿಲ್ಲ ಅಂದ್ರು ಭೀಮ್ನಂಗ್ ಇರ್ಲಿ ಅಂತ ಗಡ್ಗಿ ಕೂಲ್ ಮಾಡಿ ಹಾಕಿದೀನಿ. ನಾನ್ ಆಗಿರೋ ಒಟ್ಟ ನಿಮ್ ಕೂಡ ಬಾಳಕತ್ತೀನಿ. ಬ್ಯಾರಿ ಅವಳಾದ್ರೂ ಆಗಿದ್ರ ಕೈಗ್ ಚಿಪ್ ಕೊಟ್ಟು ಎಲ್ಲವನ್ ಗುಡ್ಡ ದಾಟ್ ಹೊಂಟಿರೋಳು. ಪ್ರಪಂಚದಲ್ಲಿರೋ ಎಲ್ಲಾ ಹೆಂಗಸರು ಹೇಳೋ ಕಾಮನ್ ಯೂನಿವರ್ಸಲ್ ಡೈಲಾಗ್ ಇದು. ನಿನ್ನೆ ಯಾಕೆ ಮೊಸರನ್ನು ಉಪ್ಪಿನಕಾಯಿನ ಹಾಕಿರ್ಲಿಲ್ಲ? ಅದು ಉಪ್ಪಿನಕಾಯಿ ಡಬ್ಬಿಯಾಗ ಜಿರಳೆ ಫ್ಯಾಮಿಲಿ ಮಾಡ್ಕೊಂಡವ. ನೆನ್ನೆ ಬೇರೆ ಸೋಮವಾರ, ನೀವ್ ನಾನ್ ವೆಜ್ ತಿನ್ನಂಗಿಲ್ಲ. ಮುಚ್ಲ ತೆಗ್ದು ಬಿಸ್ಲಾಗಿಟ್ಟೀನಿ, ನಾಳೆ ಹಾಕ್ತೀನಿ ಬಿಡ್ರಿ. ನಮ್ ಫ್ಯಾಮಿಲಿನೇ ಸರಿ ಇಲ್ಲ, ಇನ್ನೊಂದು ಫ್ಯಾಮಿಲಿಗೆ ಗೂಡ್ ಬೇರೆ ಮಾಡ್ಕೊಟ್ರು. ಲಕ್ಷ್ಮಿ, ಹೇ ಲಕ್ಷ್ಮಿ. ಓ ಸುಧಾ, ಬರ್ರಿ ಕೂಡ್ ಬರ್ರಿ. ಏನಿಲ್ರಿ, ಮೊನ್ನೆ ಒಂದ್ ಗ್ಲಾಸ್ ಒಳ್ಳೆ ನಿಸ್ಕೊಂಡಿದ್ರಲ್ಲ. ನೀವ್ ಚಾ ಕುಡಿತಾ ಇರ್ರಿ. ಆಯ್ತು. ಏನ್ ಹಿಂಗೈತಿ? ಚಾ ಹೆಂಗಿತ್ರಿ? ಓ ಚಾ ಬಾಳ ಚಲೋ ಐತ್ರಿ. ಏನ್ ಯೋಚನೆ ಮಾಡತ್ರಿ ಇಷ್ಟೊಂದು ಲಕ್ಷ್ಮಿ? ಅದಾರಿ ಫೈನಾನ್ಷಿಯಲ್ ಪ್ರಾಬ್ಲಮ್. ಹಳಿ ಮನಿ ಇದ್ದಾಗ ಮನಿ ತುಂಬಾ ರೊಕ್ಕ ಅಡ್ಯಾಡಕತ್ತಿತ್ತ. ಈ ಮನಿ ಬಂದ್ಮ್ಯಾಲ ಬರೀ ಜಿರಳೆ ಯಜ್ಞಗಳ ಅಡ್ಯಾಡಕತ್ತವ. ಕೈನಾಗ ₹1 ರೊಕ್ಕ ನಿಲ್ವಲ್ದು. ಓ ಅಷ್ಟೇನಾ? ಮೊದ್ಲು ನಮಗೂ ಇದೇ ತರ ಸಮಸ್ಯೆ ಇತ್ತು. ಯಾವ ಕರ್ಬೇ ಸೊಪ್ಪು ಸ್ವಾಮಿ ಹತ್ರ ಹೋಗ್ ಬಂದಿವ್ ನೋಡು, ಎಲ್ಲಾ ಚಲೋ ಆತ. ಕರ್ಬೇನ್ ಸೊಪ್ಪು ಸ್ವಾಮಿನಾ?
ತುಂಬಾ ಪವರ್ಫುಲ್ ಸ್ವಾಮೀಜಿ ಅದಾರ ಅವ್ರು. ಹೋಗುವಾಗ ಹಂಗ ಹೋಗ್ಬೇಡ, 3 ಪಣಿ ಮಂಡಕ್ಕಿ ತಗೊಂಡ್ ಹೋಗ. ಶಿಷ್ಯ, ಇಲ್ಲಿ ಯಾರು ಬರಲ್ಲ ತಾನೆ? ಜನ ಬರ್ಲಿ, ಜಾತ್ರೆ ಬರ್ಲಿ, ಈ ರಭಸ ತಡ್ಕೊಳಕ್ ಆಯ್ತಿಲ್ಲ ಗುರುಜಿ. ಗುರುಜಿ, ಯಾವ್ದೋ ಗಾಡಿ ಬತ್ತೈತೆ. ಓ, ನನ್ ಭಕ್ತಾದಿಗಳು ಇರ್ಬೋದು. ಒಬ್ಬ ತುಂಬಾ ದಿನ ಆದ್ಮೇಲೆ ಯಾರೋ ಒಬ್ರು ಬರ್ತಾವ್ರೆ. ಬರ್ಲಿ ಬಿಡು. ಆಗಿಲ್ವ ಇನ್ನ ನಿಮ್ದು? ಆಗ್ಲಿ, ಆಗ್ದೇನೆ ಇರ್ಲಿ. ಡ್ಯೂಟಿ ಇಸ್ ಮೈ ಪ್ರಯಾರಿಟಿ. ಗುರುಜಿ, ನೀರು. ಲೋ ಶಿಷ್ಯ, ನಾಳೆ ಹೆಂಗು ಶುಕ್ರವಾರ, ನಾವಿಬ್ರು ಜೊತೆಲೇ ಸ್ನಾನ ಮಾಡ್ಕೊಳ್ಳೋಣ ಬಾರೋ. ದೊಡ್ಡ ದೊಡ್ಡ ಮಂದಿ ಎಲ್ಲ ಬರ್ತಾರಂತ ಕಾಣಿಸ್ತದ. ಗೋವಿಂದ. ನಮಸ್ಕಾರ ಸ್ವಾಮೀಜಿ. ಸವರ್ಣ ದೀರ್ಘ ಸುಮಂಗಲಿ ಭವ. ಹೇಳಿ, ಅವ್ರು ಯಾಕೆ ಬಂದಿರಿ ಸ್ವಾಮೀಜಿ? ಆ ನನ್ನ ಮಕ್ಕಳು ಡಾನ್ 96 ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ಯೂಟ್ಯೂಬಲ್ಲಿ ವ್ಯೂಸ್ ಹೋಗಿಲ್ಲ ಅಂತ ನನ್ನ ನುಡಿಕ ಬಂದಿದ್ರು. ಅದಕ್ಕೆ ಪೂಜೆ ಮಾಡಿ ಕಳಿಸ್ದೆ. ನೀನ್ ನೋಡಿದ್ಮೇಲೆ ನನ್ನ ಕಣ್ ಮುಂದೆ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದಂಗಾಯ್ತು. ಕುತ್ಕೊಳ್ಳಿ ಅಮ್ಮ. ಸ್ವಾಮೀಜಿ, ನೀವು ಬಾಳ್ ಪವಾಡ್ ಪುರುಷ ಅದಿರಿ. ಮಾರಿ ನೋಡ್ತಿದ್ದಂಗ ಹೆಸರ ಹೇಳಿದ್ರಿ. ನೀನೇನು ಹೇಳೋ ಅವಶ್ಯಕತೆ ಇಲ್ಲ ತಾಯಿ. ನಿನ್ನ ಸಮಸ್ಯೆ ಎಲ್ಲ ನನಗೆ ಗೊತ್ತಿದೆ. ಓಂ ಶ್ರೀ ಬಂಡ. ಇಂಥ ಗಲೀಜ್ ಕೆಲಸ ಮಾಡಕ್ಕೆ ನನ್ನ ಕೈಯೇ ಬೇಕಾಗಿತ್ತಾ? ಅಯ್ಯಯ್ಯೋ ಶಿಷ್ಯ. ಗುರುಜಿ, ಬಾರು ಇಲ್ಲಿ. ಬೇವಿನ ಸೊಪ್ಪು ತಗೋಬಾರ, ಹೋಗೋ. ನಿನ್ನ ಸಮಸ್ಯೆ ಎಲ್ಲ ನನಗೆ ಗೊತ್ತಾಯ್ತು ತಾಯಿ. ಆದ್ರೂ ನೀನ್ ಬಾಯಲ್ಲಿ ಕೇಳಬೇಕು ಅಂತ ಒಂದು ಆಸೆ. ಹೇಳು ತಾಯಿ. ಎಷ್ಟ್ ದುಡಿದ್ರು ಸಾಕಾಗ್ವಲ್ದು, ಕೈನಾಗ ರೊಕ್ಕನ ನಿಲ್ವಲ್ದು. ಜೀವನ ಬಾಳ್ ತ್ರಾಸಾಗೈತಿ. ನಿಮ್ಮ ಮನೆಯಲ್ಲಿ ದೋಷ ಇದೆ ತಾಯಿ. ಅದೃಷ್ಟ ಮನೆ ಒಳಗಡೆ ಬರ್ದನೆ ಕಾಲ್ ಕೀಸ್ಕೊಂಡು ಮನೆ ಸುತ್ತಾಡ್ತಿದೆ ತಾಯಿ. ಒಂದು ಶಾಂತಿ ಪೂಜೆ ಮಾಡಿಸು ತಾಯಿ. ಅದೃಷ್ಟ ಬಂದು ಮನೆ ಒಳಗಡೆ ಕಾಲ್ ಕೀಸ್ಕೊಂಡ್ ಬೀಳುತ್ತೆ. ಆತ್ರಿ ಸ್ವಾಮೀಜಿ. ಚಿಂತೆ ಮಾಡ್ಬೇಡ ತಾಯಿ. ಆ ಕರ್ಬೇವಿನ ಸೊಪ್ಪನಾಗ ಆಶೀರ್ವಾದ ಮಾಡ್ರಿ. ಕರ್ಬೇವಿನ ಸೊಪ್ಪ? ಲೇ ಕರಿನಾಯಿ ನನ್ನ ಮಗನೇ, ಬೇವಿನ ಸೊಪ್ಪು ತಗೋಬಾ ಅಂದ್ರೆ ಕರ್ಬೇವಿನ ಸೊಪ್ಪು ತಗೊಬಂದು ತಗ್ಲಾಕ್ಸ್ತಿದೀಯಲ್ಲೋ. ಕರಿ ಪ್ಲಸ್ ಬೇವು, ಬೇವು ಪ್ಲಸ್ ಕರಿ, ಕರ್ಬೇವಿನ ಸೊಪ್ಪು. ಬಾರಮ್ಮ. ಓಂ ಕರ್ಬೇವನಾಯ ನಮಃ, ಓಂ ಕರ್ಬೇವನಾಯ ನಮಃ, ಓಂ ಕರ್ಬೇವನಾಯ ನಮಃ. ಶಿಷ್ಯ. ಗುರುಜಿ, ತಗೋತಾಯಿ. ಶಿಷ್ಯ, ನಾಳೆ ಮನೆಗ್ ಬರ್ರಿ ಸ್ವಾಮಿ. ಕನ್ಫರ್ಮ್ ಗಾಯ ಅಮ್ಮನ ಮನೆ ಇದೆ ತಾನೆ? ಜೋರಾಗೈತಲ್ಲ ಗುರುಜಿ. ಬಾ ನಡೀರಿ. ಅಮ್ಮ, 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 ಅಮ್ಮ. ಅಯ್ಯೋ ಸ್ವಾಮಿ, ನೀವೇನ್ರಿ? ನಾನ್ ಯಾರೋ ಭಿಕ್ಷುಕರು ಅನ್ಕೊಂಡೆ. ತಪ್ಪು ತಿಳಿಬೇಡ್ರಿ. ಅಮ್ಮ, ತಾಯಿ ಅಂತ ಕರೆದ್ರೆ ಎಷ್ಟೋ ಜನ ತಾಯಂದಿರು ತಂಗ್ಳನ್ನ ತಂದಾಕ್ತಾರೆ. ನೀವು ಇವಾಗ ಮಾಡಿರೋ ಚಿತ್ರನ ತಂದಾಕ್ತಾ ಇದ್ದೀರಾ. ಅದು ನಮ್ಮ ಭಾಗ್ಯ. ಇದನ್ನು ತಂಗ್ಳೇನೆ ಸ್ವಾಮಿ. ಬನ್ನಿ ಸ್ವಾಮಿ, ನಡಿಯಮ್ಮ, ಬರ್ತೀವಿ. ಶಿಷ್ಯ, ಅದುಮ್ಕಳ ಮಧ್ಯಾಹ್ನ ಲಂಚ್ಗೆ ಆಯ್ತದೆ. ಚಿತ್ರಾನ್ನ ಈ ನನ್ನ ಮಗನ ಸವಾಸ ಮಾಡ್ದಾಗ್ಲಿಂದ ಅನ್ನನೇ ನೋಡಿರಲಿಲ್ಲ. ಇವಮ್ಮನ ದಯೆಯಿಂದ ಇವತ್ತು ಚಿತ್ರಾನ್ನ ಸಿಕ್ತು. ಸ್ವಲ್ಪ ಉಪ್ಪಿನಕಾಯಿ ಹಾಕಿದಿರಿ, ಇನ್ನೂ ಚೆನ್ನಾಗಿರೋದು. ಇರಲಿ. ಶಿಷ್ಯ, ಅಲರ್ಟ್ ಆಗೋ ಬೇಗ. ಓ, ಕೊಡ್ರಿ. ಅಮ್ಮ ತಾಯಿ, ದೃಷ್ಟಿ ತೆಗೆದಕ್ಕೆ ಕುಂಬಳಕಾಯಿ ಇದೆಯೇನಮ್ಮ? ಇದೆ ಸ್ವಾಮಿ. ಸಾಂಬಾರ್ ಕುಂಬಳಕಾಯಿ. ಸಾಂಬಾರ್ ಕುಂಬಳಕಾಯಿ ಅಲ್ಲಮ್ಮ, ಬೂದು ಕುಂಬಳಕಾಯಿ ಇದೆಯಾ? ಇಲ್ವಲ್ಲ ಸ್ವಾಮಿ, ನಾನು ಹೋಗಿ ತರ್ತೀನಿ. ಬೇಡ ಬೇಡ, ನೀವು ದುಡ್ಡು ಕೊಡಿ, ನಮ್ಮ ಶಿಷ್ಯನೇ ತರ್ತಾನೆ.
ನಾನೇ. ಸರಿ ಸ್ವಾಮೀಜಿ. ಗುರುಜಿ ಕ್ಯಾಶ್ ತರಕ್ ಹೋದ್ಲು. ಚಿಲ್ರಿ ಅದನ್ ಕಡ. ಸ್ವಾಮೀಜಿ ಹೋಗಿ ಕುಂಬಳಕಾಯಿ ತಗೋಬ. ಆಯ್ತು ಗುರುಜಿ. ಅಲ್ಲ ತಾಯಿ, ಈ ಮನೇಲಿ ಕಷ್ಟ ಇದೆ ಅಂತ್ಯ. ಇಷ್ಟು ದೊಡ್ಡ ಟಿವಿ, ಇಷ್ಟು ದೊಡ್ಡ ಸೋಫಾ, ಫ್ರಿಜ್ಜು, ಡೈನಿಂಗ್ ಹಾಲು ಎಲ್ಲ ಇದೆ, UPS ಇದೆ, ಮತ್ತೆ ನಮ್ಮ ಕಷ್ಟ ಇದೆ. ಸ್ವಾಮಿ, ಈ ಟಿವಿ ಬಾಜು ಮನೆಯವ್ರದ್ರಿ. ಬಾಳ್ ಸಾಲ ಮಾಡಿ ಆ ಪ್ಲೇಟ್ ಕೊಟ್ರು. ನೀವ್ ಕೂತಿರೋ ಸೋಫಾ ನಮ್ ಮನೆಯವ್ರ ದೋಸ್ತಂದ್ರಿ. ಅವನು ಕೊರಳಿಗೆ ಉರುಳಾಕೊಂಡು ಸೆಟ್ಕೊಂಡನ್ರಿ. ಅವನಾಕಿ ಊರ್ಗ್ ಹೋಗೋ ಮುನ್ನ ಇದನ್ ಕೊಟ್ಲು. ಇನ್ನು ಆ ಫ್ರಿಜ್ಜು 1 ಲಕ್ಷ ಸ್ವಾಮಿ ರೀ. ನನಗ್ ಗೊತ್ತಿರೋದು ಬಾಳ ಕಷ್ಟ ಅಂತ 10,000 ಕೊಟ್ಟಾರ್ರಿ. ತಗೊಂಡಿನ್ರಿ. ಸೋಫಾ, ಟಿವಿ ಇದೆಲ್ಲ. ಇದೇ ಒಳ್ಳೆ ಚಾನ್ಸು. ಇದ್ಬಿಟ್ಟು ಕುಟುಂಬದಲ್ಲಿ ಚೂರುಮುರಿ ಹಾಕಬೇಕಾಗತ್ತೆ. ಚೂರುಮುರಿ ಚೂರುಮುರಿ ಚೂರುಮುರಿ. ಧನಲಕ್ಷ್ಮಿ, ಈ ಮನೆಗೆ ಬಂದು ಎಷ್ಟು ದಿನ ಆಯ್ತು ತಾಯಿ? 6 ತಿಂಗಳಾತ್ರಿ. ಈ ಫೋಟೋ ಹಳೆ ಮನೇಲಿತ್ತ? ಇಲ್ರಿ, ಹೊಸ ಮನ್ಯಾಗ ಹೊಸ ಫೋಟೋ ತಂದಿ. ಹಳೆ ಫೋಟೋ ಇಷ್ಟಾತ್ರಿ. ನೀವು ಕಷ್ಟದಲ್ಲಿದ್ದಾಗ ಹಳೆ ಫೋಟೋಗಳನ್ನ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀರಾ. ಅದೇ ಐಶ್ವರ್ಯ ಬಂದಾದ್ಮೇಲೆ ಆ ಫೋಟೋಗಳನ್ನ ರೋಡ್ ಸೈಡೋ, ಮರದ ಕೆಳಗಡೆನೋ, ಮೋರಿ ಕೆಳಗಡೆನೋ, ಇನ್ನೂ ಎಲ್ಲೆಲ್ಲೋ ಬಿಸಾಡ್ತೀರ. ದಯವಿಟ್ಟು ಒಂದು ಮಾತು ಹೇಳ್ತೀನಿ, ಆ ಫೋಟೋಗಳನ್ನ ಫ್ರೇಮು ಗ್ಲಾಸು ಸೆಪ್ರೇಟ್ ಮಾಡಿ ಆ ದೇವ್ರ ಫೋಟೋನ ಹರಿಯ ನೀರಲ್ಲಿ ಬಿಡಿ. ಆ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ಅಯ್ಯೋ ಸ್ವಾಮಿ, ತಪ್ಪಾತ್ರಿ. ನನ್ಗಿದೆಲ್ಲ ಗೊತ್ತಾ ಇರ್ಲಿಲ್ರಿ. ಈಗ ನೀವ ದಾರಿ ತೋರಿಸ್ಬೇಕ್ರಿ. ಗುರುಜಿ, ಕುಂಬಳಕಾಯಿ ಕೊಡು. ನೋಡಮ್ಮ ತಾಯಿ, ಈ ಆಪರೇಟ್ ವಸ್ತುಗಳಲ್ಲಿರೋ ಕಷ್ಟ, ದರಿದ್ರ ಎಲ್ಲ ನಿಮ್ಮ ಮನೆಗೆ ಬಂದು ಸೇರ್ಕೊಂಡಿದೆ. ಈ ವಸ್ತುಗಳನ್ನೆಲ್ಲ ಎಲ್ಲರೂ ತಗೊಂಡು ದೂರ ಬಿಸಾಕಿ. ಅವಾಗ ದರಿದ್ರ ದೂರ ಆಗಿ ಅದೃಷ್ಟ ಮನೆ ಒಳಗಡೆ ಬಂದು ಸೇರ್ಕೊಳ್ಳುತ್ತೆ. ಏನೋ ಆಸೀಗ ಮೂಡ್ರಂಗ ಇದನ್ನೆಲ್ಲ ತುಂಬ್ಕೊಂಡಿದ್ರಿ. ಈಗ ನೀವ ಏನಾದ್ರೂ ದಾರಿ ತೋರಿಸ್ಬೇಕ್ರಿ. ನನ್ನನ್ನು ನಂಬಿ ಯೋಗ ಬರುತ್ತೆ. ಪೋಟರ್ ಬುಕ್ ಮಾಡೋ, ಪೋಟ್ ಆಗ್ಬಿಡೋಣ. ಆಯ್ತು ಗುರುಜಿ. ನೀನೇನು ಚಿಂತೆ ಮಾಡಬೇಡ ತಾಯಿ, ನಾನೆಲ್ಲ ನೋಡ್ಕೊಂತೀನಿ. ನನ್ನ ಜವಾಬ್ದಾರಿ. ಓಂ ಭ್ರೀಂ ಬ್ರಾಂ ಪಟಕ್ ಸ್ವಾಹ. ನಿಮ್ ಪವರ್ ಗುರುಜಿ. ದರಿದ್ರ ಎಲ್ಲ ದಗದಗ ಅಂತ ಉರ್ತೋಗ್ಲಿ. ದರಿದ್ರ ಎಲ್ಲ ದಗದಗ ಅಂತ ಉರ್ತೋಗ್ಲಿ. ದರಿದ್ರ ಎಲ್ಲ ದಗದಗ ಅಂತ ಉರ್ತೋಗ್ಲಿ. ಮನೆ ಗಂಟ್ಕೊಂಡಿರೋ ದರಿದ್ರ ಎಲ್ಲ ಹೊರಟೋಗ್ಲಿ ಕಣವ. ನೋಡು ತಾಯಿ, ನೋಡು, ಬೂದು ಕುಂಬಳಕಾಯಿ ನಿನಗೆ ಸುತ್ತಕೊಂಡಿರೋ ದರಿದ್ರದಿಂದ ಕೆಂಪು ಕುಂಬಳಕಾಯಿ ಆಗೋಯ್ತು. ಇನ್ ಮುಂದೆ ಏನು ಯೋಚನೆ ಮಾಡಬೇಡ. ನಿನ್ ದರಿದ್ರ ಇವತ್ತೇ ಕಳೆದೋಯ್ತು ಅನ್ಕೋ. ಇವೆರಡು ನಿಂಬೆಣ್ಣ ನಿನ್ ಗಂಡನ್ ಜೋಬೆಲಿಡು. ಯಾವ ಜೇಬಲ್ಲಿ ಇಡ್ಬೇಕ್ರಿ? ಎರಡೂ ಜೋಬೆಲ್ ಒಂದೊಂದು ಇಡ ಕೇಳಮ್ಮ. ಎಲ್ಲ ನಿಮ್ಮ ಆಶೀರ್ವಾದ ಸ್ವಾಮೀಜಿ. ಶಿಷ್ಯ. ಗುರುಜಿ, ಗಾಡಿ ರೆಡಿ ಇದೆ. ಅಣ್ಣ 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 ಅಣ್ಣ, ಲೆಫ್ಟ್ ಲೆಫ್ಟ್ ಲೆಫ್ಟ್. ಎಡಕ್ಕೆ. ಕೊನೆಗೂ ಸರ್ರಿಗೆ ಯಾಮಾರ್ಸದ್ರಿ ಗುರುಜಿ. ಗುರು ಅನ್ನೋದೇ ಅದಕ್ಕೆ ಕಣೋ. ಗುರುಜಿ, ಈ ಸಾಮಾನಲ್ಲಿ ನಂಗಾರ್ದ ಕೊಡ್ತೀರಾ? ತಡ್ಕೊಳ್ಳೋ ಶಿಷ್ಯ. ಮನೇಲಿ ನನ್ನ ಹೆಂಡ್ತಿ ಫ್ರಿಜ್ ಇಲ್ಲ, ವಾಷಿಂಗ್ ಮಿಷಿನ್ ಇಲ್ಲ, ಟಿವಿ ಇಲ್ಲ, ಸೋಫಾ ಸೆಟ್ ಇಲ್ಲ ಅಂತ ಮನೆಯಿಂದ ಒದ್ದು ಹೊರಗಡೆ ಹಾಕಿದ್ಲು. ಅದಕ್ಕೆ ಸ್ವಾಮೀಜಿ ಆಗಿದೆ. ಇವಾಗೆಲ್ಲ ಸಿಕ್ಕಿದೆ. ಇದನ್ನೆಲ್ಲ ತಗೊಂಡೋಗಿ ಕೊಟ್ರೆ ಅವಳು ತಬ್ಕೊಂಡಿಲ್ಲ ಲಚಲಚ ಅಂತ ಮುತ್ತು ಕೊಟ್ಬಿಡ್ತಾಳೆ. ನಿನ್ ಜೊತೆ ಅವನ್ ಇರ್ತಾನೆ ಆ ಬೈಲಲ್ಲಿ ಬಿದ್ಕೊ ಒದ್ದಾಡ್ಕೊಂಡು. ನೀನ್ ರಾತ್ರಿ ಮಲ್ಗಿದ್ದಾಗ ಹೊಡಿಯೋ ಆ ಗೊರ್ಕೆ ಸೌಂಡು, ಆ ಊಸು ವಾಸನೆ ಕೊಡ್ಕೊಂಡು ನಿನ್ ಪಕ್ಕ ಮಲ್ಗಕ್ ನನಗೇನ್ ಆಸೆನಾ? ನಿನ್ ಜೊತೆ ಸೇರ್ದಾಗಿಂದ ತೊಳ್ಕೊಳಕ್ ಒಂಚೂಮ್ ನೀರ್ ಗತಿ ಇಲ್ಲ ಅಂತ ದರಿದ್ರ ನೀನು. ನಿಲ್ಸ ಗಾಡಿನ. ಡ್ರೈವರ್, ನಿಲ್ಸ ಗಾಡಿನ. ಅಯ್ಯಯ್ಯೋ, ಲೇ ಲೇ, ಬೇಡ ಕಣ. ಮುಂದೆ ಗುರಿ, ಹಿಂದೆ ಗುರಿ ಇಲ್ದೇ ಇರೋನು ಉದ್ದ ಇದ್ರು ಉದ್ಧಾರ ಆಗಲ್ವಂತೆ. ಆದ್ರೂ ಈ ಸ್ವಾಮೀಜಿ ನಿನ್ ಮೇಲೆ ಆಶೀರ್ವಾದ ಕೊಡ್ತೀನಿ. ಹಾಳಾಗ್ ಹೋಗು. ಹೋಗಲೇ ತಿಕ್ಕ ಮುಚ್ಕೊಂಡು. ಲೇ ಶಿಷ್ಯ,
ಹಾಳಾಗ್ತೀಯ ಕಣೋ, ಸರಿಯಾಗಿ ಹಾಳಾಗ್ತೀಯ. ಆಯ್ತು ಆಗಲೇ ಕಂಡಿದ್ದೀನಿ. ನನ್ನ ಹೆಂಡತಿ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು. ಯಾರಪ್ಪ ಈ ಸ್ವಾಮಿ? ಯಾಕೆ ತಿರ್ಗಾ ಫೋನ್ ಮಾಡ್ತಾವನೆ? ಅರ್ಧ ಸಾಮಾನು ಕೊಡಕ್ಕೆ ಏನಾದ್ರು ಕರಿತಾವನ? ಹಲೋ ಸರ್, ನಾನು ಡ್ರೈವರು. ನಿಮ್ಮ ಸ್ವಾಮೀಜಿ ಬಾತ್ರೂಮ್ಗೆ ಅರ್ಜೆಂಟ್ ಹೋದವರು ಬರಲೇ ಇಲ್ಲ. ಯಾಕೆ ಇಷ್ಟೊತ್ತಂತ ಹೋಗಿ ನೋಡಿದ್ರೆ ಹಾವು ಕಚ್ಬಿಡಿದೆ ಸ್ವಾಮಿ. ಹಾ ಹೌದಾ? ವಿಷ ತೆಗೆದ್ಬಿಟ್ಟು ಕಾಪಾಡೋದು ತಾನೆ? ರೀ, ಆ ಜಾಗಕ್ಕೆಲ್ಲ ಯಾರು ಬಾಯಕ್ಕೆ ವಿಷ ತೆಗಿತಾರೆ? ಇವಾಗ ಹೇಗಿದ್ದಾರೆ? ಏನ್ ಹೇಳಿ, ಸ್ವಾಮಿ ಔಟು, ಜೊತೆಲಿ ಅವನು ಔಟು ಸ್ವಾಮಿ. ಪಾಪ ಆ ಹಾವ್ಗೇನು ಗೊತ್ತು, ಅದಕ್ಕೆ ಬಾಯಲ್ಲಿ ವಿಷ ಆದ್ರೆ ಈ ನನ್ನ ಮಗಂಗೆ ಮೈಯಲ್ಲೆಲ್ಲ ವಿಷ ಅಂತ. ಕದ್ದಿದ್ದು ಕಳೆದೋಗೋವರೆಗೂ, ಸಿಕ್ಕಿದ್ದು ಸೌದೋಗೋವರೆಗೂ, ದುಡ್ದಿದ್ದು ಮಾತ್ರ ಕೊನೆವರೆಗೂ. ಇನ್ಮೇಲಾದ್ರೂ ನಿಯತ್ತಾಗಿ ಮೈ ಬಗ್ಸ್ ದುಡಿಯೋಣ. ನೀವು ಅಷ್ಟೇ, ಮೂಢನಂಬಿಕೆ, ಮಾಟ ಮಂತ್ರ, ವಶೀಕರಣ ಅಂತ ನಮ್ಮಂಥ ಡೊಂಗಿ ನನ್ನ ಮಕ್ಕಳನ್ನೆಲ್ಲ ನಂಬೇಡ್ರಿ. ದೇವ್ರೊಬ್ಬನ ನಂಬ್ರಯ ಕಾಪಾಡ್ತಾನೆ. ಜೈ ಶ್ರೀರಾಮ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪಕ್ಕದಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ, ನಿಮ್ಮ ಕೈಲಾದಷ್ಟನ್ನ ಡೊನೇಟ್ ಮಾಡಿ. ಹಾಗೆ ಈ ಥರ ಮೆಸೇಜ್ ಇರೋ ಶಾರ್ಟ್ ಫಿಲಮ್ಸು ನಮ್ಮ ಸ್ಟುಡಿಯೋದಿಂದ ಬರ್ತಿರುತ್ತೆ. ಕಾಯ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.